ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಖಾಲಿಯಾಗಿದ್ದು ಬರೀ ಮಲ್ಲಿ ಹೊಟ್ಟೆ ಅಲ್ಲ, ನನ್ನ ಮನ್ಸು, ನನ್ನ ಲೈಫ್ ಎಲ್ಲ ಖಾಲಿ. ಒಂದು ಕಡೆ ಮಲ್ಲಿ ಪ್ರಜ್ಞೆ ಇಲ್ದ ಮಲಗಿದಾಳೆ, ಇನ್ನೊಂದು ಕಡೆ ನಾನು ಆಸೆ ಪಟ್ಟಿದ್ದ ಮಗುನೇ ಇಲ್ಲ. ಮಗು ಹೋಗಿತಾರನ ಎಲ್ಲಿ ಮಲ್ಲಿನೂ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಮಾಮ್ ನನ್ಗೆ. ಅವಳಿಲ್ಲ ಅಂದ್ರೆ ನನ್ನ ಲೈಫ್ಗೊಂದು ಅರ್ಥ ಐತಿಯಮ್ಮ. ನೋ ಜೈದೆ, ಮಲ್ಲಿ ಮಲ್ಲಿ ಜೈದೆ. ಅವಳಿಲ್ಲ ಅಂದ್ರೆ ನನ್ನ ಲೈಫ್ ಖಾಲಿ ಮಾಮ್. ನಾನು ಬದುಕಿದ್ದು ಸತ್ತಾಗೆ. ಏನ್ ಮಾಡ್ಲಿ ನಾನೀಗಾದ್ರೆ? ಏನ್ ಮಾಡ್ಲಿ? ಸಮಾಧಾನ ಮಾಡ್ಕೊ. ಮಲ್ಲಿಗೇನೂ ಆಗಲ್ಲ, ಅವಳು ಪ್ರಜ್ಞೆ ಬರುತ್ತೆ, ಡಾಕ್ಟರ್ ಹೇಳಿದ್ದಾರೆ ತಾನೆ. ನೀನು ಈ ಥರ ನೋವು ಪಡೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಕಣೋ. ನೋಡು, ನೀನು ಹೋಗಿ ಫ್ರೆಶನ್ ಅಪ್ ಆಗ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ಮಲ್ಲಿ ಅಂತ ಪರಿಸ್ಥಿತಿಲಿ ಹಾಸ್ಪಿಟಲ್ ಇದ್ದಾಳೆ, ನಾನು ಹೇಗಿಲ್ಲ ರೆಸ್ಟ್ ಮಾಡ್ಲಿ? ನಾನು ಹೋಗ್ಬೇಕು, ನಾನು ಮಲ್ಲಿ ಮುಂದೆ ಇರ್ಬೇಕು, ನಾನು ಹೋಗ್ಬೇಕು. ಟೀಚರ್, ಎಲ್ಲ ಬಿದಿಲೀಲೆ. ಆ ಸಮಯ ಅನ್ನೋ ಟೀಚರ್ ಇವನಿಗೆ ಪಾಠ ಕಲಿಸಿದೆ ಅಂತ ತಿಳ್ಕೊಂಡ್ರೆ ನಮಗಿಂತ ಮುಟ್ಟಾಡ್ರು ಬೇರೆ ಇಲ್ಲ. ಈ ನನ್ನ ಅಳಿಮಯ್ಯ ಜಗತ್ಕಿಲಾಡಿ ಇವನು ಮಾಡಿದ್ದ ರೀಲೋ ರಿಯಲ್ ಅಂತ ನಾನು ತಿಳ್ಕೋಬೇಕು. ಹೋಗ್ತೀನಿ. ಅಳಿಮಯ್ಯ, ಏನು ಈ ಪ್ರಶ್ನೆನ ನಾನು ನಿನಗೆ ಕೇಳಬೇಕು. ಏನೋ ಇದೆಯಲ್ಲ, ಬದುಕನ್ನೋದು ನಾಟಕ ರಂಗ. ನಾವೆಲ್ಲ ಇಲ್ಲಿ ಪಾತ್ರಧಾರಿಗಳು. ಆದರೆ ಎಷ್ಟು ಬಣ್ಣ ಹಚ್ಚಬೇಕು ಅಷ್ಟೇ ಹಚ್ಚಬೇಕು ಕಣೋ. ಬದುಕನ್ನೋ ಸ್ಟೇಜಲ್ಲಿ ಎಲ್ಲರೂ ಒಂದು ಹಂತದಲ್ಲಿ ಪಾತ್ರ ಮಾಡಲೇಬೇಕು, ಆ್ಯಕ್ಟಿಂಗ್ ಮಾಡಲೇಬೇಕು, ಅದು ಅನಿವಾರ್ಯ ಕೂಡ. ಆದರೆ ಈ ಲೆವೆಲ್ಗೇನೋ ಆ್ಯಕ್ಟಿಂಗ್ ಮಾಡೋದು ಹಳೆಮಯ್ಯ. ಎಲ್ಲರೂ ತಮ್ಮ ಡೇ ಟು ಡೇ ಲೈಫಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ. ನೀನು ಆ್ಯಕ್ಟಿಂಗ್ ಮಾಡೋದನ್ನ ಡೇ ಟು ಡೇ ಲೈಫ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲೋ. ನೀನು ಕಲಾವಿದ ಕಣೋ. ಬರೀ ಕಲಾವಿದ ಅಲ್ಲ, ಮಹಾನ್ ಕಲಾವಿದ, ನಟ ಭಯಂಕರ, ನಟ ರಾಕ್ಷಸ. ಈ ಸತಿ ಬೆಸ್ಟ್ ವಿಲನ್ ಅವಾರ್ಡ್ ನಿನಗೆ ಕಣೋ, ಕನ್ಫರ್ಮ್. ಹೇಳು ಹಳೆಮಯ್ಯ, ಈ ಆಕ್ಸಿಡೆಂಟ್ ಮಾಡ್ತಿದ್ದು ನೀನೇ ತಾನೇ? ಇಲ್ಲ ಮಾಮ್ಸ್, ಪ್ರಾಮಿಸ್. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಆ ಥರ ಇದ್ದಿದ್ರೆ ಹೇಳ್ತಾರಿಲ್ವಾ ನಾನು ನಿನ್ನ ಹತ್ರ? ನನ್ನ ಟೆನ್ಷನ್ ನನಗಾಗಿದೆ, ನೀನು ಬೇರೆ. ಮೇಜರ್ ಟೆನ್ಷನ್ ಏನು ಅಂತಂದ್ರೆ, ನಾನು ದಿಯಾ ಒಟ್ಟಿಗೆ ಮಾತಾಡ್ಕೊಂಡು ನಿಂತಿದ್ದೇನ ಮಲ್ಲಿ ನೋಡಿದ್ಲಾ ಇಲ್ವಾ ಅನ್ನೋದಷ್ಟೇ. ಹಳೆಮಯ್ಯ, ನೀನು ಹೇಳೋದೇನೋ ಸರಿ, ಆದ್ರೆ ಆ ಮಲ್ಲಿಗೆ ಪ್ರಜ್ಞೆ ಬಂದು ನಿನ್ನ ಗನಂದಾರಿ ಕೆಲಸನೆಲ್ಲ ಬಾಯಿ ಬಿಟ್ಬಿಟ್ರೆ, ತುಂಬು ಗರ್ಭಿಣಿನ ನಡು ರಸ್ತೆಯಲ್ಲಿ ಕೈ ಬಿಟ್ಟು ಆ ಲವ್ವರ್ ಜೊತೆ ಕೈ ಹಿಡ್ಕೊಂಡು ಲಲ್ಲೆ ಹೊಡಿತಿದ್ದೀಯ ಅನ್ನೋ ವಿಷಯ ನಿನ್ನ ಅಣ್ಣಂಗೇನಾದ್ರೂ ಗೊತ್ತಾಗ್ಬಿಟ್ರೆ ನಿನ್ನ ಅಟ್ಟಾಡ್ಸ್ಕೊಂಡು ಹೊಡಿತಾನೆ ಕಣೋ. ಅದು ನನಗೆ ಗೊತ್ತಿಲ್ವಾ? ಹಾಗಾಗುತ್ತೆ ಅಂತಾನೆ ನಾನು ಆಲ್ರೆಡಿ ಬೇರೆ ಪ್ಲಾನ್ ರೆಡಿ ಮಾಡಿಟ್ಟಿದ್ದೀನಿ. ಪ್ಲಾನ್? ಏನೋ ಪ್ಲಾನ್ ಅದು? ಡಾಕ್ಟ್ರು ಹೇಗಿದ್ರು ಮಲ್ಲಿಗೆ ಪ್ರಜ್ಞೆ ಬಂದಿಲ್ಲ, ಬರೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬರೋವರೆಗೂ ಏನು ಹೇಳಕ್ಕಾಗಲ್ಲ ಅಂದಿದ್ದಾರೆ. ಅಂಡ್ ಅವಳಿಗೆ ಪ್ರಜ್ಞೆ ಬರೋಕ್ಕೂ ಮುಂಚೆನೆ ಯಾರೊಬ್ರಿಗೂ ಯಾವ ಥರದ ಚಿಕ್ಕ ಡೌಟು ಬರ್ದಿರೋ ಹಾಗೆ ಮಲ್ಲಿಕತನ ಹಾಸ್ಪಿಟಲಲ್ಲೇ ಮುಗಿಸ್ಬಿಡ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.